ಅಂತೇಳಿ ನಾವು ಠರಾವು ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಕಾನೂನು ಒಂದು ಏನು ಅಭಿಪ್ರಾಯ ಇದೆ, ಆ ಕಾನೂನು ಅಭಿಪ್ರಾಯದ ಮೇಲೆ ಸರ್ಕಾರಕ್ಕೆ ಸೂಕ್ತ ಒಂದು ಅಭಿಪ್ರಾಯವನ್ನು ಪಡೆದು ನೀವು ಕೊಡ್ರಿ, ಅದರ ನಂತರ ನಾವು ಎಲ್ಲರೂ ಚರ್ಚೆ ಮಾಡ್ತೀವಿ ಅಂತೇಳಿ ಅದನ್ನು ಕೂಡ ಪತ್ರ ಕಳಿಸಿದ್ವಿ ನಾವು. ಇದಾಗಿಯೂ ಕೂಡ ಇಲ್ಲಿ ನಮ್ಮಲ್ಲಿ ಸಾಕಷ್ಟು 20 ಸಭೆ ಬಗ್ಗೆ ಇತ್ತು, 18 ಸಭೆಗಳಾಗಿದ್ದವು. ಎಲ್ಲ ಡೆವಲಪ್ಮೆಂಟ್ ವರ್ಕ್ಗಳನ್ನು ತೆಗೆದುಕೊಂಡಿದ್ವಿ. ಯಾವುದೇ ರೀತಿ ವರ್ಕ್ ಕುಂಠಿತ ಆಗಿಲ್ಲ. ಆ ಆಧಾರದ ಮೇಲೆ ನಾವು ಮನವಿ ಕೊಟ್ಟಿದ್ವಿ. ಅದಲ್ಲದೆ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಅನ್ನೋದು ಉದಾಹರಣೆ, ಹಿಂದೆ 15 ಫೈನಾನ್ಸ್ದಲ್ಲಿ ನಮಗೂ 18 ಕೋಟಿ ರೂಪಾಯಿ ಬರ್ತದೆ. ಆ ಅಭಿವೃದ್ಧಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ವರದಿಯನ್ನು ಸಲ್ಲಿಸಿಕೊಂಡು ಇವತ್ತು 34 ಕೋಟಿ ಅನುದಾನವನ್ನು ಆಲ್ಮೋಸ್ಟ್ ಡಬಲ್ ಕೊಡ್ತಾ ಇದೆ. ಅದು ಅಭಿವೃದ್ಧಿ ಆಧಾರದ ಮೇಲೆ. ಅದಕ್ಕೆ ನಾವು ಅಭಿವೃದ್ಧಿ ಆಗ್ತಾ ಇದೆ. ಅದೆಲ್ಲ ಸಿಟೀಸ್ಟು ಬೆಳಗಾವಿ ಕರ್ನಾಟಕದ ಅಡಿಯಲ್ಲಿ ಬರುವ 7 ಮಹಾನಗರ ಪಾಲಿಕೆಯಲ್ಲಿ ಕೇವಲ ಒಂದೇ ಒಂದು ಬೆಳಗಾವಿ ಇವತ್ತು ಸಿಲೆಕ್ಟ್ ಆಗಿದೆ. 130 ಕೋಟಿ ಅನುದಾನ ಬರ್ತಾ ಇದೆ. ಅದರಲ್ಲಿ 20 ಕೋಟಿ ಅನುದಾನವನ್ನು ನಾವು ಆಲ್ರೆಡಿ ಮಹಾನಗರ ಪಾಲಿಕೆಯಿಂದ ನಾವು ಏನು ತುಂಬ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಕೂಡ 40% ತುಂಬಬೇಕಾಗೈತಿ. ಕೇಂದ್ರ ಸರ್ಕಾರ 40 ಕೊಡ್ತೀವಿ ಅಂತ ಹೇಳ್ತಿ. ಅದನ್ನು ಕೊಟ್ಟರೆ ಸರ್ಕಾರ 40% ತುಂಬಿದರೆ ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗ್ತೈತಿ. ಮತ್ತು ಅದಲ್ಲದೆ ಈಗ ವೇತನ SFC ವೇತನ ಕೊಡೋಕ್ಕಾಗ್ತಾಯಿಲ್ಲ ಸರ್ಕಾರಕ್ಕೆ. 15-10% ಕಡಿತಗೊಳಿಸ್ತಾ ಇದೆ. ಕಡಿತಗೊಳಿಸ್ತಾ ಇರುವಾಗ ಆ ವೇತನವನ್ನು ಕೊಡಬೇಕಂತ 4-5 ಸಲ ಮನವಿ ಮಾಡಿಕೊಂಡಿದ್ವಿ, ಅದನ್ನು ಮಾಡ್ತಾ ಇಲ್ಲ. ಅದಲ್ಲದೆ ಇಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಸಿಬ್ಬಂದಿಗಳನ್ನು ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಭಾಳಷ್ಟು ಸಲ ಮಾಡ್ಕೊಂಡಿದ್ವಿ, ಅದನ್ನು ಕೊಡ್ತಾ ಇಲ್ಲ. ಅದಲ್ಲದೆ ರಾಜ್ಯ ಸರ್ಕಾರದಿಂದ ಏನು ಮಾಡ್ತೈತಿ, ನಮಗೆ KMC ಇರ್ತಕ್ಕಂಥ ಅಧಿಕಾರಿಗಳನ್ನು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿನ ಕೊಟ್ಟು ಅವ್ರ ಮೇಲೆ ದಬಾವ್ ಹಾಕಿ ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಾರೆ. ನಮ್ಮ ಕೆಲಸ ಕುಂಠಿತ ಆಗೋ ಕಾರಣ ಸರ್ಕಾರ ನಾನು ಮಾತಾಡ್ತೀನಿ. ಅದಲ್ಲದೆ 2ನೇ ರಾಜಧಾನಿ ಬೆಳಗಾವಿ ಅಂತೇಳಿ ಪರಿಗಣಿಸಿ ವಿಶೇಷವಾದಂಥ 100 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿವರೆಗೆ ಹಿಂದಿನ ಸರ್ಕಾರವು ಕೊಟ್ಕೋತ ಬಂದವು. ಈ ಸರ್ಕಾರ ಬಂದ ನಂತರ ವಿಶೇಷವಾದಂಥ ಅನುದಾನ ಕೊಟ್ಟಿಲ್ಲ. ಅದರಿಂದನೂ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೆಳಗಾವಿಯನ್ನು ಡೆವಲಪ್ ಮಾಡೋ ಇಚ್ಛಾಶಕ್ತಿ ಐತೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಮಾಡಿ ಇವತ್ತು ಕೂಲಂಕುಷವಾಗಿ ಮಾನ್ಯ ಮಂತ್ರಿಯವರಿಗೂ ಕೊಟ್ಟಿವಿ, ಮುಖ್ಯಮಂತ್ರಿಯವರಿಗೆ, ಇಲ್ಲಿ UDC ಮಂತ್ರಿಯವ್ರಿಗೆ ಕೊಟ್ಟಿವಿ ನಾವು. ಅದಲ್ಲದೆ ಎಲ್ಲ ನಾವು 4-5 ಸಲ ಇಲ್ಲಿ 15 ದಿವಸಗಳ ಕಾಲ ಅಧಿವೇಶನ ನಡಿಬೇಕಾದ್ರೆ ಮನವಿ ಕೊಟ್ಟು ನಮ್ಮಲ್ಲಿ ಬಂದು ಒಂದು ಸಭೆ ಮಾಡಿರಿ ಮಹಾನಗರ ಪಾಲಿಕೆ ಅಂತೇಳಿ ಭಾಳಷ್ಟು ಸಲ ನಾವು ವಿನಂತಿ ಮಾಡ್ಕೊಂಡಾಗ ಬರ್ತೀವಿ ಅಂದ ನಮಗೆ ಸಾಕಷ್ಟು ಅವಮಾನ ಆಗೈತಿ. ಅದನ್ನು ಎಲ್ಲ ಸೇರಿಸ್ಕೊಂಡು ಇವತ್ತು ನಾವು ತಡ್ಕೊಂಡಿದ್ದೀವಿ. ಅಂಥ ಅವಮಾನಗಳಾದರೂ ಸಹಿತ ನಾವು ಬಿಟ್ಟಿಲ್ಲ. ಆದರೂ ರಾಜ್ಯ ಸರ್ಕಾರಕ್ಕೆ ಹೋಗಿ ಇದನ್ನು ರಾಜ್ಯಪಾಲರವರೆಗೆ ನಾವು ಎಲ್ಲ ಮಂತ್ರಿಗಳಿಗೆ ಮನವಿಯನ್ನು ಮಾಡಿ ಒಂದು ಹೋರಾಟ ಮಾಡ್ತೀವಿ ಮುಂದಿನ ದಿವಸದಲ್ಲಿ. ಅಷ್ಟು ಸರಳಾಗಿ ಇದನ್ನು ನಾವು ಮಹಾನಗರ ಪಾಲಿಕೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರ ಐತಿ. ಅಷ್ಟು ಸರಳಾಗಿ ಬಿಟ್ಟು ಕೊಡೋಂಗಿಲ್ಲ. ಅದಕ್ಕೆ ಸಹಕಾರ ಮಾಡಿದರೆ ಸರಿ, ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಹೋರಾಟ ಮಾಡೋ ಮುಖಾಂತರ ನಾವು ಏನು ಪಡಿಬೇಕಾಗಿತ್ತು ಅದನ್ನು ಪಡಿತು. ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆಯಾಗಿ ಬಂದಿದ್ದು, ಅದಕ್ಕೆ ಕಾನೂನಲ್ಲಿ ಆಯ್ಕೆ ಆದವರಿಗಿಂತ ಪ್ರಥಮ ಆದ್ಯತೆ ಅಂತ ಐತಿ. ಅದಕ್ಕೆ ನಾವು ಕಾನೂನದಡಿಯಲ್ಲಿ ನಮ್ಮ ಸರ್ಕಾರ ನಮಗೆ ಅವಕಾಶವನ್ನು ಕೊಡಬೇಕಂತ ವಿನಂತಿ ಮಾಡ್ತಾಯಿದ್ವಿ. ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಬೆಳಗಾವಿ ಜನತೆಗೆ ಕೂಡ ಅಭಿವೃದ್ಧಿಗೆ ಸಹಕಾರ ಮಾಡಿರಿ. ಏನು ಮಾಡೋಕೈತಾರಲ್ಲ ಇದನ್ನು ತಾವು ನೋಡಿದ್ರಿ, ಇದರಿಂದ ಅಭಿವೃದ್ಧಿ ಆಗಂಗಿಲ್ಲ, ಇದನ್ನು ಕೈ ಬಿಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಧನ್ಯವಾದ.